ನಮಸ್ಕಾರ ಸ್ನೇಹಿತರೆ, ಹಂಸ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ನಿಮ್ಮನ್ನು ಚಿಂತಾಮಣಿ ಸಮೀಪದಲ್ಲಿರುವ ಬೂರಗಮಾಕನಹಳ್ಳಿ ವೀರಾಂಜನೇಯ ಸ್ವಾಮಿ ದೇವಾಲಯಕ್ಕೆ ಕರೆದೊಯ್ಯುತ್ತಿದ್ದೇವೆ. ಈ ದೇವಾಲಯವು ಅಪಾರ ಭಕ್ತಿಯ ಶಕ್ತಿ, ಶಾಂತಿ ಮತ್ತು ಇತಿಹಾಸವನ್ನು ಹೊತ್ತಿರುವ ಪವಿತ್ರ ಸ್ಥಳ. ಬನ್ನಿ, ನಾವು ಒಟ್ಟಿಗೆ ಈ ದೇವಸ್ಥಾನದ ಸೌಂದರ್ಯ, ಪರಂಪರೆ ಮತ್ತು ದೈವಿಕ ವಾತಾವರಣವನ್ನು ಅನುಭವಿಸೋಣ. ಹಂಸ ಡಿಶ್ ಪ್ರೇಕ್ಷಕರಿಗೆ, ಮಹಾಶಯರು ಎಲ್ಲರಿಗೂ ನಮಸ್ಕಾರ. ಚಿಂತಾಮಣಿ ತಾಲೂಕು ಬೂರಗಮಾಕನಹಳ್ಳಿ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರಾಗಿರ್ತಕ್ಕಂಥ ಶ್ರೀನಿವಾಸಾಚಾರ್ಯ ಮಾಡ್ತಕ್ಕಂಥ ಅನೇಕ ನಮಸ್ಕಾರಗಳು. ಈ ದೇವಾಲಯದಲ್ಲಿ 150 ವರ್ಷಗಳಾಗಿದೆ ಪ್ರಾರಂಭ ಮಾಡಿ. ದಿನೇ ದಿನೇ ಅಭಿವೃದ್ಧಿ ಆಗ್ತಾ ಇದೆ. 50 ವರ್ಷಗಳಿಂದ ಮಹಾಸಂಕಲ್ಪ ಮಾಡಿಕೊಂಡು ಪ್ರತಿ ದಿವಸ ಸ್ವಾಮಿಯವರಿಗೆ ವಿಶೇಷ ಕಾರ್ಯಕ್ರಮಗಳೆಲ್ಲ ನಡೆಸ್ತಾ ಇದ್ದೀವಿ. ಪ್ರತಿ ದಿವಸನೂ ಸ್ವಾಮಿಯವರಿಗೆ ಪಂಚಾಮೃತ, ಅಭಿಷೇಕ, ಪೂಜೆ, ಅಲಂಕಾರ, ಭಕ್ತಾದಿಗಳಿಗೆ ಮಧ್ಯಾಹ್ನ 12:30ರಿಂದ 2:30ವರೆಗೂ ಊಟ ವಸತಿಗಳೆಲ್ಲ ಏರ್ಪಾಡು ಮಾಡಿದ್ದೀವಿ. ಇವತ್ತು ಸ್ವಾಮಿಯವರಿಗೆ ವಿಶೇಷವಾಗಿರ್ತಕ್ಕಂಥ ನವಧಾನ್ಯಗಳ ಅಲಂಕಾರ. ನವಧಾನ್ಯಗಳು ಯಾತಕ್ಕೆ ಮಾಡಬೇಕು ಅಂದರೆ, ಆಂಜನೇಯ ಸ್ವಾಮಿ ಸೇತುವೆ ಕಟ್ಕೊಂಡು ಹೋಗ್ತಾ ಇರ್ತಾನೆ ಲಂಕಾಪಟ್ಟಣಕ್ಕೆ. ಇನ್ನೇನು 2 ದಿನ ಹೋಗಬೇಕು. ಅಷ್ಟೊತ್ತಿಗೆ ರಾವಣಾಸುರನ ದೂತರೆಲ್ಲ ನೋಡ್ಕೊಂಬಂದು ರಾವಣಾಸುರನಿಗೆ ಹೇಳ್ತಾರೆ, ಸ್ವಾಮಿ ಎಲ್ಲ ಬಂದ್ಬಿಡ್ತಾ ಇದ್ದಾರೆ ವಾನರರೆಲ್ಲ ಅಂತೇಳಿ. ಆವಾಗ ರಾವಣಾಸುರನು ನವಗ್ರಹಗಳನ್ನೆಲ್ಲ ಕಳಿಸ್ತಾನೆ. ನೀವು ಹೋಗ್ಬಿಟ್ಟು ರಾಮರಿಗೆ, ಲಕ್ಷ್ಮಣನಿಗೆ, ಆಂಜನೇಯನಿಗೆ, ಜಾಂಬುವಂತ, ನಲ, ನೀಲ, ಸುಷೇನ ಇವ್ರಿಗೆಲ್ಲ ನೀವು ಹಿಡಿಬೇಕು, ಹಿಡಿದ್ಬಿಟ್ಟು ಎಲ್ಲರನ್ನೂ ವಾಪಸ್ ಕಳಿಸ್ಬೇಕು ಅಂತ. ಆವಾಗ ಎಲ್ಲರೂ ಬರ್ತಾರೆ. ಅದರಲ್ಲಿ ಶನಿ ಮಹಾತ್ಮನು ಬಂದು ಆಂಜನೇಯ ಸ್ವಾಮಿಗೆ ತಲೆ ಮೇಲೆ ಕೂತ್ಕೊಳ್ತಾನೆ. ತಲೆ ಮೇಲೆ ಕೂತ್ಕೊಂಡಾಗ ಶಿರೋಭಾರ ಅಂದರೆ ತಲೆನೋವು ಶುರುವಾಗುತ್ತೆ. ಆವಾಗ ಅಂದ್ಕೊಂಡ್ರೆ ನೋಡ್ತಾನೆ, ಓ ನವಗ್ರಹಗಳೆಲ್ಲ ಬಂದಿದ್ದಾರೆ, ರಾಮರ ಕಾರ್ಯಕ್ಕೆ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೆ. ಆವಾಗ ಆ ಸೂರ್ಯ ಭಗವಾನ್ ಪ್ರಾರ್ಥನೆ ಮಾಡಿಕೊಂಡು ಸೂರ್ಯನ ಎದೆಯಲ್ಲೇ ನಿಂತ್ಕೊಂಡ್ಬಿಡ್ತಾನೆ. ಚಂದ್ರನ ಬಾಲದಲ್ಲಿರ್ತಾನೆ. ಆ ಒಂದು ಮಂಗಳ ಗ್ರಹ, ಬುಧ, ಬೃಹಸ್ಪತಿ, ಶುಕ್ರ, ಶನಿ ಎಲ್ಲರನ್ನು ಆತ್ಮೆ ಆವಾಹನೆ ಮಾಡ್ಕೊಂಡ್ಬಿಟ್ಟು ಆದಿತ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ಅಂತೇಳಿ ಆವಾಗ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಎಲ್ಲರೂ ನೋಡ್ತಾ ಇದ್ದಾರೆ, ಏನಪ್ಪ ಎಲ್ಲ ಕಟ್ತಾ ಇದ್ದೀವಲ್ಲ, ಆಂಜನೇಯನ್ ಸುಮ್ಮನೆ ಇದ್ದಾನಲ್ಲ, ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವಾಗ ರಾಮರು ಬಂದು ನೋಡಿ, ಓ ಇದು ನವಗ್ರಹಗಳೆಲ್ಲ ಇವ್ರಿಗೆ ಆರಾಧನೆ ಆಗಿದ್ದಾರೆ ಅಂತೇಳಿ ಆವಾಗ ಆತ್ಮ ಪ್ರಾರ್ಥನೆ ಮಾಡಿ ಹೇಳ್ತಾನೆ, ನೀವು ಆಂಜನೇಯನ್ ಬಿಟ್ಬಿಟ್ಟು ಹೊರಟೋಗಿ, ನಾನು ವೈಕುಂಠಕ್ಕೆ ಬರ್ತೀನಿ, ನಿಮ್ಗೆಲ್ಲ ಒಳ್ಳೇದಾಗುತ್ತೆ ಅಂತೇಳಿ. ಎಲ್ಲಿ ಬಿಡೋದು ಅಂತೇಳಿ ಇವಾಗ ರಾಮೇಶ್ವರದಲ್ಲಿ ದೇವಿ ಪಟ್ಟಣ ಅಂತಿದೆ. ಆವಾಗ 9 ಕಲ್ಲನ್ನು ನಾಟಿ ಅದರಲ್ಲಿ ಆವಾಹನೆ ಮಾಡ್ತಾನೆ. ಈಗಲೂ ನಾವೆಲ್ಲ ನೋಡ್ಬೋದು. ವಿಶೇಷವಾಗಿರ್ತಕ್ಕಂಥ ಈ ಒಂದು ನವಧಾನ್ಯಗಳ ಅಲಂಕಾರ ಎಲ್ಲ ತೋರಿಸ್ತಾರೆ. ಸ್ವಾಮಿಗೆ ವಿಶೇಷ ಪೂಜೆ ಇರುತ್ತೆ. ತಾವೆಲ್ಲರೂ ಸಹ ಬಂದು ಸ್ವಾಮಿಯವರ ದರ್ಶನ ಮಾಡಿ ಸ್ವಾಮಿಯವರ ಕೃಪೆಗೆ ತಾವೆಲ್ಲ ಪ್ರಾರ್ಥನೆ ಆಗ್ಬೇಕು ಅಂತ ನಮ್ಮನ್ನು ಪ್ರಾರ್ಥನೆ ಮಾಡ್ತಾ ಇದ್ವಿ. ಇಲ್ಲಿ ಸ್ವಾಮಿಯವರನ್ನು ಹರಕೆ ಮಾಡ್ಕೊಳ್ತಾರೆ. ಅನೇಕವಾಗಿರ್ತಕ್ಕಂಥ ಅವರಿಗೆ ಬಹಳ ಜನಕ್ಕೆಲ್ಲ ಸಂತಾನವಾಗಿದೆ. ನಿಜವಾಗ್ಲೂ ಹೇಳ್ಬೇಕಾದ್ರೆ ನಮ್ಮ ಚೊಕ್ಕರೆಡ್ಡಿಯವರು ಸುಮಾರು ಅವ್ರ ಮದುವೆಯಾಗಿ 13-14 ವರ್ಷ ಆಗಿತ್ತು. ಆದರೆ ಮಕ್ಕಳಿರಲಿಲ್ಲ. ಆದರೂ ಸ್ವಾಮಿಗೆ 48 ದಿವಸ ಪೂಜೆ ಎಲ್ಲ ಮಾಡಿದ್ದಕ್ಕೆ ಅವ್ರಿಗೊಂದು ಮಗುವಾಯಿತು. ಅದೇ ಥರ ಅನೇಕವಾದ ಭಕ್ತಾದಿಗಳಿಗೆಲ್ಲ ಸ್ವಾಮಿ ವಿಶೇಷವಾಗಿರ್ತಕ್ಕಂಥ ಸಂತಾನ ಕೊಟ್ಟಿದ್ದಾನೆ. ಇಷ್ಟಾರ್ಥಗಳನ್ನೆಲ್ಲ ಕೊಟ್ಟಿದ್ದಾನೆ. ಧನ, ಧಾನ್ಯ, ವಿಶೇಷವಾಗಿರ್ತಕ್ಕಂಥ ಏನೇನು ಫಲಗಳು ಬೇಕೋ ಅದೆಲ್ಲ ಭಕ್ತಾದಿಗಳಿಗೆಲ್ಲ ಕೊಟ್ಟು ಈ ದೇವಸ್ಥಾನ ಇಷ್ಟೊಂದು ಅಭಿವೃದ್ಧಿ ಆಗೋದಕ್ಕೆ ಕಾರಣ ಆ ವೀರಾಂಜನೇಯ ಸ್ವಾಮಿ. ಆ ಸ್ವಾಮಿನೂ ದರ್ಶನ ಮಾಡಿಸ್ತೀವಿ, ನೋಡ್ಬೇಕಾಗಿ ಪ್ರಾರ್ಥನೆ. ಸ್ವಾಮಿಯವರಿಗೆ ವಿಶೇಷ ಅಲಂಕಾರ ಮಾಡಿರ್ತಕ್ಕಂಥದ್ದು. ಭಕ್ತ ಮಹಾಶಯರೇ ದರ್ಶನ ಮಾಡ್ಕೊಳ್ಳಿ. ಸ್ವಾಮಿಗೆ ನವಧಾನ್ಯ ಅಲಂಕಾರ ಅಂತ. ಸೂರ್ಯ, ಈ ಕಡೆ ಚಂದ್ರ, ಮಂಗಳ, ಇದು ಮಂಗಳ ಗ್ರಹ, ಬುಧ, ಬೃಹಸ್ಪತಿ, ಶುಕ್ರ, ಶನೇಶ್ವರ, ರಾಹು, ಕೇತು ವಿಶೇಷ ಅಲಂಕಾರ. ಸ್ವಾಮಿಗೆ ನವಧಾನ್ಯ ಅಲಂಕಾರ ಅಂತೇಳಿ ತಾವೆಲ್ಲ ದಯವಿಟ್ಟು ಅಲಂಕಾರ
ದರ್ಶನ ಮಾಡಿಕೊಂಡು ಸ್ವಾಮಿಗೆ ತಮಗೆಲ್ಲ ಆಯುರಾರೋಗ್ಯ ಐಶ್ವರ್ಯ ಸುಖ ಶಾಂತಿಗಳೆಲ್ಲ ಕೊಟ್ಟು ಕಾಪಾಡಿ ಅಂತ ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ತೀವಿ. ಹೀಗೆ ಬೂರಮಾಕನಹಳ್ಳಿ ವೀರಾಂಜನೇಯ ಸ್ವಾಮಿ ದೇವಾಲಯದ ದರ್ಶನವನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇವೆ. ನಿಮಗೂ ಈ ದೈವಿಕ ಅನುಭವ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿರಿ. ಇನ್ನಷ್ಟು ಭಕ್ತಿ ಹಾಗೂ ಸಾಂಸ್ಕೃತಿಕ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಜೊತೆ ಇರಿ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ.